ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಈ ರೀತಿ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಈ ಡ್ರಿಂಕ್ ಕುಡಿಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ಸೊ ಈ ಡ್ರಿಂಕ್ ಕುಡಿದ್ರೆ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀನಿ, ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಸೈಡ್ಸ್ ಬೊಜ್ಜು ಕೂಡ ಕರಗುತ್ತೆ. ಸೊ ನನಗಂತೂ ಬೆನಿಫಿಟ್ಸ್ ಆಗಿದೆ. ಸೊ ಈ ಒಂದು ಡ್ರಿಂಕ್ ನಿಮಗೆ ಯಾರಿಗೆಲ್ಲ ಬೇಕು ಅಂತ ಅನಿಸಿದೆ, ನನ್ನ ವೀಡಿಯೋಸಲ್ಲಿ ನಾನು ಕೂಡ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮಗೆ ಇಷ್ಟ ಆದರೆ ನೀವು ಖಂಡಿತ ಕುಡಿ. ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ, 100ಕ್ಕೆ 100% ಆಗುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ದಿನ ಚಿತ್ರಾನ್ನ ಮಾಡಿದ್ದೆ. ಸೊ ಚಿತ್ರಾನ್ನಕ್ಕೆ ಏನೇನು ಬೇಕು, ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಸೊ ಅದನ್ನೆಲ್ಲದನ್ನು ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಪ್ಯಾನ್ ತೊಗೊಂಡೆ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ನೀರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಚೆನ್ನಾಗಿ ಮಾಡಿಕೊಂಡಾಗ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀರುಳ್ಳಿ ಹಾಕಿದ ತಕ್ಷಣ ಇದು ಮಾಡಬಾರ್ದು, ಫ್ರೈ ಆದಾಗ. ಓಕೆ, ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ ಅಲ್ವಾ, ನಾವೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಮಾಡಿದ್ದೀವಿ. ಸೊ ಚೆನ್ನಾಗಿ ಫ್ರೈ ಆದರೆ ಚೆಂದಾಗಿ ಟೇಸ್ಟಿಯಾಗಿರುತ್ತೆ. ನನ್ನ ಒಂದು ಇದರಲ್ಲಿ ಒಂದು ನನಗೆ ಬಂದಿದ್ದ ರೀತಿ ನಾನು ಮಾಡಿದ್ದೀನಿ ಅಷ್ಟೇ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ರೀ, ಯಪ್ಪ ದೇವರೇ, ಸಿಕ್ಕಾಬಟ್ಟೆ ಕೆಲಸದಲ್ಲಿ, ಸಿಕ್ಕಾಬಟ್ಟೆ ಬ್ಯುಸಿಲಿ ನಮ್ಮ ಶೆಡ್ಯೂಲ್ಡು ಸಿಕ್ಕಾಬಟ್ಟೆ ಹರಿಬರಿಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಶೆಡ್ಯೂಲಲ್ಲಿ ಏನೇನೆಲ್ಲ ಈಸಿಯಾಗಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅರ್ಜೆಂಟಲ್ಲಿ ಏನಾಗುತ್ತೋ ಅದನ್ನು ನಮ್ಮ ಕೈಯಲ್ಲಾಗಿದ್ದರೂ ನಾವು ಮಾಡ್ತೀವಿ. ಸೊ ಹೀಗಾಗಿ ನನ್ನ ಒಂದು ಅಡುಗೆ ರೋಟೀನ್ ಹೀಗೆಲ್ಲ ಇರುತ್ತೆ. ಇದನ್ನು ನೋಡಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಸ್ವಲ್ಪ ಹರಿಬರಿಲಿ ಮಾಡೋದು ಅಂದರೆ ಹೀಗೆ ಇರುತ್ತೆ. ಚಿತ್ರಾನ್ನ ಸ್ವಲ್ಪ ಬೇಗ ಫಾಸ್ಟಾಗಿ ಆಗುತ್ತೆ ಕೂಡ, ಈಸಿ ಕೂಡ. ಓಕೆ, ಚಿತ್ರಾನ್ನ ಇಸ್ ರೆಡಿ. ನೋಡ್ತಾ ಇರ್ಬೋದು ನೀವು, ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು, ಕಾಯಿ, ಅರಿಶಿನ ಪುಡಿ ಎಲ್ಲ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡಿಬಿಟ್ಟು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಚಿತ್ರಾನ್ನ ತಿಂದರೆ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋ ಚಿತ್ರಾನ್ನ ರೆಡಿ. ನೋಡಿ, ರೆಡಿ ಆಗಿದೆ. ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾನೆ ನನ್ನ ಮಗ. ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಅವನಿಗೆ ರೆಡಿ ಮಾಡಿ ಲಂಚ್ ಬಾಕ್ಸ್ಗೆ ತಿಂಡಿ ಹಾಕಿ ಕಳಿಸ್ತಾ ಇದ್ದೀನಿ. ಓಕೆ, ನನ್ನ ರೋಟೀನ್ ಹೀಗೆಲ್ಲ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಕೀಪ್ ವಾಚಿಂಗ್ ಅಂತ ಹೇಳಿ.